ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಈಗ PSI ಮಿಷನ್ 360 ಒಂದು ಸೀರೀಸ್ ಮಾಡ್ತಾ ಇದ್ದೆ. ಅಂದರೆ PSI ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಅದೇ ರೀತಿ ಸಹ ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಸರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನೋ ಈಗ ನೋಟಿಫಿಕೇಶನ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡ್ತಾ ಹೋಗಿ ಅಂತ ತುಂಬ ಜನ ಕೇಳ್ಕೊಂಡ್ರಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದಾಗ ಅವರು ಸಹ ತುಂಬ ರೆಸ್ಪಾನ್ಸ್ ಮಾಡಿದ್ರಿ. ಹಾಗಾಗಿ ಅದು ರಿಲೇಟೆಡ್ ವೀಡಿಯೋಸ್ಗಳು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ. ಅಂದರೆ ಲೈಕ್ ಈಗ ಈ ಒಂದು ವಿಡಿಯೋದಲ್ಲಿ ಹೆಂಗೆ ಏನಂದರೆ ನಿಮ್ಮ ಬುಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ಯಾವ ಬುಕ್ಸ್ ಓದ್ತೀರ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ಸು ತುಂಬ ಡಿಪೆಂಡ್ ಆಗಿರುತ್ತೆ. ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಇದೆ ಮತ್ತು ತುಂಬ ಸೋರ್ಸಸ್ ಇದೆ. ಆದರೆ ಈಗ ಆ ಸೋರ್ಸ್ಗಳಲ್ಲಿ ಚೆನ್ನಾಗಿರೋ ಸೋರ್ಸ್ನ ಆಯ್ಕೆ ಮಾಡಿಕೊಂಡು ಎಷ್ಟು ಬೇಕಷ್ಟನ್ನ ಲಿಮಿಟೆಡ್ ಸೋರ್ಸ್ ಮಾಡಿಕೊಂಡು ಓದಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿಮಗೆ 3-4 ಮಂತ್ಸಲ್ಲಿ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಬೇಸಿಕ್ಸ್ ಬುಕ್ಸು, ರೆಫರೆನ್ಸ್ ಬುಕ್ಕು ಮತ್ತು ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ, ಸೈನ್ಸು, ಈ ಥರದ್ದೆಲ್ಲ ಸಬ್ಜೆಕ್ಟ್ಸ್ ಇರೋದ್ರಿಂದ ತುಂಬ ಸಿಲೆಬಸ್ ಈಗ PC ಎಕ್ಸಾಮ್ಸು ಮೊದಲಂಗೆ ಈಸಿ ಇಲ್ಲ. ಯಾಕೆಂದರೆ ಮೊದಲು ಈಗ ಇಂಜಿನಿಯರ್ ಸ್ಟೂಡೆಂಟ್ಸು ಸಹ PC ಎಕ್ಸಾಮ್ನ ಬರೀತಾ ಇದ್ದಾರೆ. ತುಂಬ ಕಾಂಪಿಟೇಷನ್ ಇದೆ. ಮೊದಲೇನಾಗ್ತಿತ್ತು, ಬರೀ BA ಓದೋರು, PUC ಪಾಸ್ ಆದವರು ಮಾತ್ರ ಒಂದು ಎಕ್ಸಾಮ್ಸ್ನ ಅಪ್ಲೈ ಮಾಡ್ತಾಯಿದ್ರು ಮತ್ತು ಅವ್ರು ಬರೀತಾಯಿದ್ರು, ಅವರೇ ಪಾಸ್ ಆಗ್ತಾಯಿದ್ರು. ಬಟ್ ಅದ್ರೀಗ ಗೌರ್ಮೆಂಟ್ ಜಾಬ್ ಸ್ಕೇರ್ಸಿಟಿ ಇರೋದ್ರಿಂದ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತುಂಬ ಒಳ್ಳೆ ವ್ಯಾಲ್ಯೂ ಇರೋದ್ರಿಂದ 40,000 50,000 60,000ವರೆಗೂ ಸ್ಯಾಲ್ರಿ ಸಿಗ್ತಿರೋದ್ರಿಂದ ಏನು ಮಾಡ್ತಿದ್ದಾರೆ, ಎಲ್ಲರೂ ಈ ಕಡೆ ರಶ್ ಆಗ್ತಾ ಇದ್ದಾರೆ. ಅಂದರೆ ಲೈಕ್ PC ಕಾನ್ಸ್ಟೇಬಲ್ ಹುದ್ದೆಗೆ ರೆಡಿ ಆಗ್ತಾರೆ. ಅದರಲ್ಲೂ PC ಹುದ್ದೆನ ಯಾರು ಬರೀತಾರೆ ಅಂದರೆ KS ಬರೆಯೋರು ಬರೀತಾರೆ, PSI ಬರೆಯೋರು ಬರೀತಾರೆ, ಇವರು UPSC ಬರೆಯೋರು ಬರೀತಾರೆ. ಯಾಕೆಂತಂದರೆ ಅಷ್ಟು ಇದಿದೆ, ವ್ಯಾಲ್ಯೂ ಇದೆ. ಅಂದರೆ ವ್ಯಾಲ್ಯೂ ಅಂದರೆ ಲೈಕ್ ಅವಶ್ಯಕತೆ ಇದೆ. ಅಷ್ಟು ಒಂದು ಜಾಬ್ ತೊಗೊಂಡ್ರೆ ಸಾಕು, ಆಮೇಲೆ ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಮಾಡೋಣ ನಂತರ ಅತಿ ಸುಲಭ ಈಸಿ ಎಕ್ಸಾಮ್ಸ್ ಇರುತ್ತೆ. PC ಎಕ್ಸಾಮು ಫಸ್ಟು ರಿಟರ್ನ್ ಎಕ್ಸಾಮು, ಆಮೇಲೆ ಏನು ಫಿಸಿಕಲ್ ಇರುತ್ತೆ. ಹಾಗಾಗಿ ತುಂಬ ಜನ ಇಲ್ಲಿ ಮೊದಲು ಫಿಸಿಕಲ್ ಇದ್ದಾಗ ಅಲ್ಲಿ ತುಂಬ ಫಿಸಿಕಲ್ 6 ನಿಮಿಷ ಓಡಬೇಕಾಗಿರೋದ್ರಿಂದ ಎಷ್ಟೋ ಜನ ಎಕ್ಸಿಟ್ ಆಗೋರು. ಬಟ್ ಆದರೆ ಇಲ್ಲಿ ಏನಾಗ್ತಿದೆ, ಫಸ್ಟು ಎಕ್ಸಾಮ್ ಇರೋದ್ರಿಂದ ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸೇ ಬರೀತಾರೆ. ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಆಯ್ಕೆ ಆಗ್ತಾರೆ 1:3 1:5ಗೆ. ಆದರೆ ಅಲ್ಲಿ ಅವರು ಫಿಸಿಕಲ್ ಕ್ಲಿಯರ್ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ BA BCom BSc ಇಂಜಿನಿಯರಿಂಗ್ ಹುಡುಗರೆಲ್ಲ ಕಾಂಪಿಟೇಷನ್ ಮಾಡೋದ್ರಿಂದ ನೀವು ಮೊದಲಂಗೆ ಒಂದು ಬುಕ್ಕು ಮೊದಲೇನಾಗ್ತಿತ್ತು, ಒಂದು ಬುಕ್ ಯಾವುದಾದ್ರೂ ಒಂದು ಗೈಡ್ ಥರ ಒಂದು ಇರ್ತಿದ್ವಿ. ನಾವು ಓದಬೇಕಾದ್ರೂ ಯಾವುದೋ ಒಂದು ಗೈಡ್ ತೊಗೊಂಡೆ ಓದಿ ಪಾಸ್ ಆಗಿದ್ವಿ ಆವಾಗ. ಆದರೆ ಬಟ್ ಈಗ ಆ ಥರ ಸಿಚುವೇಶನ್ ಇಲ್ಲ. ಯಾಕೆಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ನಿಮ್ಮ ಓದೋ ಕ್ವಾಲಿಟಿ ಹುಡುಗರು ಜಾಸ್ತಿ ಇದೆ, ಮತ್ತು ಎಲ್ಲರೂ ಅದನ್ನೇ ಓದ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಕೇಳೋ ಕ್ವಶನ್ಸ್ ಎಲ್ಲರೂ ಆನ್ಸರ್ ಮಾಡ್ತಾರೆ. ಬಟ್ ಆದರೆ ಬಿಹೈಂಡ್ ಅದರಿಂದ ಆಚೆ ನೀವು ನೋಡಬೇಕಾಗುತ್ತೆ. ಎಲ್ಲರೂ 60-70 ಕ್ವಶನ್ಸ್ ಯಾವುದೋ ಒಂದು ಬುಕ್ಕಲ್ಲಿ 60-70 ಬಂತು, ಇನ್ನೊಂದು ಯಾವುದೋ ಬುಕ್ಕಲ್ಲಿ 50-60 ಕ್ವಶನ್ಸ್ ಬರುತ್ತೆ ಅಂದಾಗ ಅದೇ ಬುಕ್ ಓದಿದಾಗ ಎಲ್ಲರೂ ಅದೇ ಬುಕ್ ಓದಿರ್ತಾರೆ. ಎಲ್ಲರೂ 50-60 ಕ್ವಶನ್ಸ್ ಮಾಡ್ತಾರೆ, ಅಷ್ಟು ಸಕ್ಸಸ್ ಆಗಿರ್ತಾರೆ. ಬಟ್ ನೀವು ಸೆಲೆಕ್ಷನ್ ಆಗಬೇಕು ಅಂದರೆ ಅಷ್ಟು ಕ್ವಶನ್ಸು ಸಾಕಾಗಲ್ಲ. 70-80 ಕ್ವಶನ್ಸು ಮಾಡಬೇಕಾಗತ್ತೆ. 80 ಮಾರ್ಕ್ಸ್ ಬರಬೇಕಾಗತ್ತೆ 100ಕ್ಕೆ, ಗೊತ್ತಾಗ್ತಿದೆ. ಹಾಗಾಗಿ ನೆಗೆಟಿವ್ ಬೇರೆ ಇರೋದ್ರಿಂದ ಮತ್ತು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ, ಮೆಂಟಾಲಿಟಿ ಜಾಸ್ತಿ ಇರೋದ್ರಿಂದ ನೀವು ಒಂದು ಬುಕ್ ಮೇಲೆ ಡಿಪೆಂಡ್ ಆಗೋದು ನನ್ನ ಪ್ರಕಾರ ಅದು ಸೂಕ್ತ ಅಲ್ಲ ಅನ್ಸುತ್ತೆ. ಅಂದರೆ ಲೈಕ್ ಕಂಪ್ಲೀಟಾಗಿ ಕವರ್ ಆಗಲ್ಲ ಅಂತ ಅಷ್ಟೇ ಹೇಳ್ತಾರೆ. ಒಂದು ಬುಕ್ ಓದಬಾರ್ದು ಅಂತಲ್ಲ, ಯಾವುದಾದ್ರೂ ಒಂದು ಬುಕ್ ಆ ಥರ ಕಂಪ್ಲೀಟ್ ಕವರೇಜ್ ಸಿಕ್ಕಿದ್ರೆ, ನಿಮ್ಗೆ ಆ ಥರ ಕ್ವಾಲಿಟಿ ಸಿಕ್ಕಿದ್ರೆ ಅದನ್ನು ಓಕೆ, ತೊಂದರೆ ಇಲ್ಲ. ಬಟ್ ಆದರೆ ಅದಕ್ಕಿಂತ ಮುಂಚೆ ನೀವು ಒಂದು ಬುಕ್ಕು ಈಗ ಸದ್ಯದ ಪರಿಸ್ಥಿತಿಲಿ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನೀವೇನಾದರೂ ಬೇಸಿಕ್ಸ್ ಬುಕ್ಕು, ರೆಫರೆನ್ಸ್ ಬುಕ್ಕು, ಕರೆಂಟ್ ಅಫೇರ್ಸು, ಮ್ಯಾಗ್ಝೈನ್ಸು ಇವೆಲ್ಲ ಓದಿ ಕವರ್ ಮಾಡಬೇಕಾಗತ್ತೆ. ಹಾಗಾಗಿ ಏನಾದರೂ ನಿಮ್ಗೆ ಆ ಥರ ಇದ್ದರೆ ನನಗೆ ಒಂದಷ್ಟು ಬುಕ್ಸ್ ಲಿಸ್ಟ್ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ತುಂಬ ಜನ ಹುಡುಗರು ಆಲ್ರೆಡಿ ಪಾಸ್ ಇದ್ದಾರೆ, ಅವ್ರನ್ನ ಗೈಡ್ ಮಾಡಿರೋದು ಯೂಸ್ ಮಾಡಿಕೊಂಡು ಅದು ನಾನು ನಿಮಗೆ ಲೇಟ್ ಹೋಗ್ತೀನಿ. ನಿಮ್ಗೆ ಒಂದ್ಸತಿ ಜಾಸ್ತಿ ಅನ್ನಿಸ್ಬೋದು, ಏನು ಸರ್ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ ಬುಕ್ ಲಿಸ್ಟು, ಇದೆಲ್ಲ ಬೇಕಾಗುತ್ತಾ ಅಂತ ಹೇಳ್ಬೋದು. ಬಟ್ ಆದರೆ ನನ್ನ ಒಂದು ಪ್ರಕಾರ ನೀವು PC ಎಕ್ಸಾಮ್ನ ಒಂದು GM ಕ್ಯಾಟಗರಿನಲ್ಲಿ ಪಾಸ್ ಆಗಬೇಕು ಅಂತಂದರೆ ಇಷ್ಟೆಲ್ಲ ಓದಲೇಬೇಕಾಗುತ್ತೆ. ಇಷ್ಟು ಓದಿದ್ರೆ ಖಂಡಿತ 100% ನೀವು ಪಾಸ್ ಆಗ್ತಾರೆ. ಇದು ನಾನು ಹೇಳ್ತಾರೆ ಓನ್ಲಿ ಫಾರ್ PC ಓನ್ಲಿ, ಗೊತ್ತಾಗ್ತದೆ. ಬರೀ ಯಾರು PC ಮಾತ್ರ ಪ್ರಯತ್ನ ಪಡ್ತಾ ಇರ್ತೀರಾ ಅವು. ಆಮೇಲೆ ಕೆಲವೊಂದು ನಾನು ಬೇಸಿಕ್ಸ್ ಬುಕ್ನ ಕಂಪಲ್ಸರಿ ಮಾಡಿ ಹೇಳಿದ್ದೀನಿ, ಅವ್ನು ಓದಲೇಬೇಕು ನೀವು. ಇನ್ನೊಂದು ರೆಫರೆನ್ಸ್ ಬುಕ್ನ ನಿಮ್ಮ ಒಂದು ನಾಲೆಡ್ಜಿಗೆ ತಕ್ಕಂಗೆ ತುಂಬ ನಾನು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಓದಿ, ಅಥವಾ ಅದನ್ನು ಡ್ರಾಪ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಆದರೆ ಬೇಸಿಕ್ಸ್ ಬುಕ್ಕು, ಮ್ಯಾಗ್ಝೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಓದಲೇಬೇಕಾಗುತ್ತೆ. ಕೆಲವೊಂದು ಬುಕ್ಸ್ಗಳನ್ನ ನಾನು ಹೇಳ್ತೀನಿ ಒಂದು ಯಾವುದೇ ಅಂತ ಅಂದ್ಬಿಟ್ಟು. ಮತ್ತು ಬರೀ PC ಓದೋರಿಗೆ ನಾನು ಈ ಬುಕ್ ಲಿಸ್ಟ್ ಹೇಳ್ತಾ ಇರೋದು. ಆಲ್ರೆಡಿ ನಾನು PC, ಗ್ರೂಪ್ C ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಬುಕ್ ಲಿಸ್ಟ್ ಬೇಕು ಅಂದರೆ ನಾನು ಆಲ್ರೆಡಿ PSI ಮಿಷನ್ X ಸೀರೀಸ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಯಾವ ಬುಕ್ ಓದಬೇಕು, ಯಾವ ಬುಕ್ ಓದಬಾರ್ದು ಅಂತ. ನೀವು ಅಲ್ಲಿ ಹೋಗಿ ಆ ಲಿಸ್ಟ್ನ ತೊಗೊಂಡು ಬೇಕಾದ್ರೆ ನೀವು ಪ್ರಿಪೇರ್ ಆಗ್ಬೋದು. ಅದು ಗ್ರೂಪ್ C ಒಂದು ಕಮ್ಯುನಿಕೇಷನ್ ಪೇಪರು, GS ಪೇಪರು, ಅದ್ರ ಬಗ್ಗೆ ನಾನು ವಿಸ್ತೃತವಾದ ಮಾಹಿತಿನ ಕೊಟ್ಟಿದ್ದೀನಿ. ಹಾಗೆ ಇದು ಓನ್ಲಿ ಫಾರ್ PC ಆಸ್ಪಿರೆಂಟ್ಸಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈಗ ಆ ಒಂದು ಬುಕ್ ಲಿಸ್ಟ್ನ ನಿಮಗೆ ತೋರಿಸ್ತಾ
ಬರ್ತೀನಿ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಬೇಸಿಕ್ಸ್ ಬುಕ್ ಓದಬೇಕು, ಯಾಕೆ ರೆಫರೆನ್ಸ್ ಬುಕ್ ಓದಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನೀವು ಬೇಕಾದ್ರೆ ಅದನ್ನು ಮಾಡ್ತಾ ಬರ್ಬೋದು. ಅಂದರೆ ಲೈಕ್ PSI ಎಕ್ಸಾಮ್ PC ಎಕ್ಸಾಮ್ಸ್ಗೆ ಕ್ಲಿಯರ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆದ ಬುಕ್ ಲಿಸ್ಟ್. ಓಕೆ, ಆ ಬುಕ್ ಲಿಸ್ಟ್ ನೋಡ್ತಾ ಹೋಗೋಣ. ಕಮ್ ಲೆಟ್ಸ್ ಸ್ಟಾರ್ಟ್. ನೋಡಿದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ ಏನಂತ ಅಂದರೆ ಲೈಕ್ ಇದು ಪೊಲೀಸ್ ಕಾನ್ಸ್ಟೇಬಲ್ 360 ಡಿಗ್ರಿ ಒಂದು ಬುಕ್ ಲಿಸ್ಟ್ ಅಂತ ಹೇಳ್ತಿದ್ದೆ. ನಾನು ಈ ಬುಕ್ ಲಿಸ್ಟ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಬೇಕಾದ್ರೆ ತಗೋಬೋದು. ಇದು ವಿಡಿಯೋ 2. ಈ ಪುಸ್ತಕ ನೀವು ಓದಲೇಬೇಕು ಖಂಡಿತವಾಗಿ. ಬುಕ್ ಲಿಸ್ಟ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ನೆಕ್ಸ್ಟು ಅದರಲ್ಲಿ ಬೇಸಿಕ್ಸ್ ಬುಕ್ಸ್ ಇವು ಕಂಪಲ್ಸರಿ ನಾನು ಹೇಳ್ತೀನಿ, ಈ ನೀವು ಓದಲೇಬೇಕು. ಬೇಸಿಕ್ಸ್ ಯಾಕೆ ಬೇಸಿಕ್ಸ್ ಬುಕ್ ಓದಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಸ್ಟ್ರಾಂಗ್ ಫೌಂಡೇಶನ್ ಗೊತ್ತಾಯ್ತಾ. ರೀಡಿಂಗ್ ಬೇಸಿಕ್ಸ್ ಬುಕ್ಸ್ ಹೆಲ್ಪ್ ದ ಬಿಲ್ಡಿಂಗ್ clear understanding of fundamental concepts like subjects like general knowledge, history, geography, economics, constitution, science. ನಿಮ್ಮ ಬೇಸಿಕ್ಸ್ ಫೌಂಡೇಶನ್ ಇನ್ಕ್ರೀಸ್ ಚೆನ್ನಾಗಿ ಬಿಲ್ಡ್ ಆಗಬೇಕು ಅಂದರೆ ಇದು ಈ ಒಂದು ಬೇಸಿಕ್ಸ್ ಬುಕ್ನ ಓದಲೇಬೇಕಾಗುತ್ತೆ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಂಡ್ರೆ ಇದು ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ, ಕೇವಲ ಒಂದೇ ಎಕ್ಸಾಮ್ಗೆ ಹತ್ರ ಅಲ್ಲ. ಅದಕ್ಕೋಸ್ಕರ ಈ ಬೇಸಿಕ್ಸ್ ಬುಕ್ನ ಓದೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಎಕ್ಸಾಮ್ ಓರಿಯೆಂಟೆಡ್. ಮೋಸ್ಟ್ ಆಫ್ ದಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಫೋಕಸ್ ಆನ್ ಬೇಸಿಕ್ಸ್ ಲೆವೆಲ್ ಕ್ವಶನ್ಸು. ಹೇಳಿದೆ ಎಲ್ಲ ಬೇಸಿಕ್ಸ್ ಕ್ವಶನ್ಸು ನಿಮಗೆ 60 to 70% ಆಫ್ ದಿ ಕ್ವಶನ್ಸು ಎಲ್ಲಿಂದ ಕವರ್ ಮಾಡ್ತಾರೆ, ಬೇಸಿಕ್ಸ್ ಬುಕ್ಕಿಂದ ಕವರ್ ಮಾಡ್ತಾರೆ ಗೊತ್ತಾಯ್ತಾ. ಮೇಕಿಂಗ್ ಫೌಂಡೇಶನಲ್ ಬುಕ್ಸ್ ಎಸೆನ್ಷಿಯಲ್ ಫಾರ್ ಸ್ಕೋರಿಂಗ್ ವೆಲ್. ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಈ ಬೇಸಿಕ್ಸ್ ಬುಕ್ನ ಓದಲೇಬೇಕಾಗುತ್ತೆ ಗೊತ್ತಾ. ಈಸಿ ಟು ಅಂಡರ್ಸ್ಟ್ಯಾಂಡ್. ಈ ಬೇಸಿಕ್ಸ್ ಬುಕ್ ಹೆಂಗಿರ್ತವೆ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಕಟ್ ಆಗಿರಲ್ಲ, ಒಂದೇ ಒಂದು ಪ್ಯಾಟ್ರನಲ್ಲಿ ತಗೊಂಡೋಗಿರ್ತಾರೆ. 6th ಆದಮೇಲೆ 7th ಆದಮೇಲೆ 8th ಆದಮೇಲೆ 9th. ಒಂದು ಹಿಸ್ಟ್ರಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಂತವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. 6th ಇಂದ 12th ನೀವು ಓದೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಆಲ್ ನಿಮ್ದು ಎಲ್ಲ ಕಾನ್ಸೆಪ್ಟ್ಸು ಇಲ್ಲಿ ಕ್ಲಿಯರ್ ಆಗಿರ್ತವೆ. ಬೇಸಿಕ್ಸ್ ಬುಕ್ಸ್ ಆರ್ ರಿಟರ್ನ್ ಇನ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ತುಂಬ ಎಂಥ ದೊಡ್ಡ ಅವರೇಜ್ ಸ್ಟೂಡೆಂಟ್ ಇದ್ರೂ ಸಹ ಅದು ಅರ್ಥ ಆಗುತ್ತೆ. ಕೆಲವು ಆ ಥರ ಬುಕ್ಕು ಅರ್ಥ ಆಗದಲ್ಲೇ ಇರ್ಬೋದು, ಆದರೆ ಈ ಬೇಸಿಕ್ಸ್ ಬುಕ್ ಎಲ್ಲರಿಗೂ ಅರ್ಥ ಆಗುತ್ತೆ. ವಿತ್ ಫಿಗರ್ಸು ವಿತ್ ಚಿತ್ರಗಳು ಇರೋದ್ರಿಂದ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಗೊತ್ತಾಯ್ತಾ. ಮೇಕಿಂಗ್ ಇನ್ ಈಸಿಯರ್ ಟು ಆಸ್ಪಿರೆಂಟ್ ಟು ಮೇಕಿಂಗ್ ಬ್ಯಾಕ್ಗ್ರೌಂಡ್ ಗ್ರಾಪ್ಸ್ ದ ಕಾನ್ಸೆಪ್ಟ್. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಗೊತ್ತಾಗ್ತಿದೆ. ಮತ್ತು ಟೈಮ್ ಸೇವಿಂಗು ಇದು ವೆರಿ ಇಂಪಾರ್ಟೆಂಟ್. ಅಂತ ಟೈಮ್ ಸೇವ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ರೈಲಿಂಗ್ ಮಲ್ಟಿಪಲ್ ಸೋರ್ಸಸ್, ನೀವು ಯಾವುದಾದ್ರು ಬುಕ್ಸ್ಗಳನ್ನ ಓದಿ ಗುಡ್ಡೆ ಹಾಕೊಂಡ್ಬಿಡ್ಕಿನ ಫಸ್ಟ್ ಈ ಬುಕ್ಸ್ನ ಓದೋದ್ರಿಂದ ಒಂದು ಸ್ಟಡಿ ಒಂದು ಏನಾಗುತ್ತೆ, ಒಂದು ಪ್ಯಾಟ್ರನ್ ಕರೆಕ್ಟಾಗಿ ಓದ್ತೀರಾ. ಮತ್ತು ವೆಲ್ ಸ್ಟ್ರಕ್ಚರ್ಡ್ ಇರುತ್ತೆ ಆ ವೆಲ್ ಸ್ಟ್ರಕ್ಚರ್ ಬುಕ್ಕು. ಯಾಕೆಂದರೆ ಅದರಲ್ಲಿ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿರ್ತಾರೆ. ಅಂದರೆ ಎಕ್ಸಾಮಿಗೆ ಯಾಕೆಂದರೆ ಎಕ್ಸಾಮಲ್ಲಿ ಕೇಳೋದು ಇದೇ ಬೇಸಿಕ್ಸ್ ಬುಕ್ ಅಂತೆಲ್ಲ ಕೇಳ್ತಾರೆ. ಇದಕ್ಕೆ ತಕ್ಕಂಗೆ ತುಂಬ ಪ್ರೂಫ್ ಕೊಟ್ಟಿದ್ದೀನಿ ಆಲ್ರೆಡಿ. ಎಷ್ಟು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಯಾವ ಬುಕ್ಕಿಂದ ಯಾವ ಕ್ವಶನ್ಸ್ ಕೇಳಿದ್ದಾರೆ, ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಗೊತ್ತಾಯ್ತಾ. ನೆಕ್ಸ್ಟು ಇದು ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಮಾಸ್ಟರಿಂಗ್ ದ ಬೇಸಿಕ್ ಎನ್ಹಾನ್ಸಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆ್ಯಂಡ್ ಇನ್ಕ್ರೀಸಸ್ ದ ಕಾನ್ಫಿಡೆಂಟ್ ವಿತ್ ಅಟೆಂಪ್ಟಿಂಗ್ ದ ಎಕ್ಸಾಮ್. ನಿಮಗೆ ಈ ಒಂದು ಬೇಸಿಕ್ಸ್ ಬುಕ್ ಓದೋದ್ರಿಂದ ನಿಮ್ಮ ಫೌಂಡೇಶನ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಅನಾಲಿಟಿಕಲ್ ಸ್ಕಿಲ್ ಜಾಸ್ತಿ ಆಗುತ್ತೆ, ಮತ್ತು ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀವು 6th to 7th 8th ಇವನು ಕರೆಕ್ಟಾಗಿ ಓದಿಲ್ಲ, ಅದಕ್ಕೋಸ್ಕರನೇ ಈಗ ನೀವು ಓದಬೇಕಾದ ಅವಶ್ಯಕತೆ ಬಂದಿದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡಿಕೊಂಡು ನಿಮ್ಮ ಒಂದು ಏನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ನೀವೇನು ಚೆನ್ನಾಗಿ ರೂಢಿಸ್ಕೊಂಡ್ರೆ ಈ ಬೇಸಿಕ್ಸ್ ಬುಕ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸಿಲೆಬಸ್ ಕವರೇಜ್ ನೀವು 50 to 60% ಸಿಲೆಬಸ್ಸು ನೀವು ಇಲ್ಲಿ ಕವರ್ ಮಾಡಿಬಿಡ್ತೀರಾ ಗೊತ್ತಾಯ್ತಾ. 6th to 12th ನೀವು ಓದ್ಬಿಟ್ರೆ 60 to 77% ಆಫ್ ದಿ ಅಥವಾ 50 to 60% ಆಫ್ ದಿ ಸಿಲೆಬಸ್ ಇಲ್ಲೇ ಕವರಾಗಿ ಹೋಗ್ಬಿಡುತ್ತೆ. ನಿಮ್ಮದು ಏನು PC ಎಕ್ಸಾಮ್ಸ್ಗೆ ಸಿಲೆಬಸ್ ಇದೆಯಲ್ಲ ಇದು ಕವರ್ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು, 6th to 12th ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಓದಲೇಬೇಕು ಗೊತ್ತಾಗ್ತಿದೆಯಾ. ಮಸ್ಟ್ ಆ್ಯಂಡ್ ಶುಡ್ ನೀವು ಓದಲೇಬೇಕು. ಈ ಬೇಸಿಕ್ಸ್ ಬುಕ್ನ ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವುದು ಅಂತ ಅಂದ್ಬಿಟ್ಟು ನೋಡ್ತೀನಿ. ನೆಕ್ಸ್ಟ್ ಇನ್ನು ರೆಫರೆನ್ಸ್ ಬುಕ್ ಕೇಳಿದ್ರೆ ಹೇಳ್ತಾರೆ, ಸರ್ ಬೇಸಿಕ್ಸ್ ಬುಕ್ ಓದಿದ್ರೆ ಸಾಕ ಅದರಲ್ಲಿ ಎಲ್ಲ ಬರ್ತಾವ? ನೋ, ಬರಲ್ಲ. ರೆಫರೆನ್ಸ್ ಬುಕ್ಕು ಓದಬೇಕಾದ್ರೆ ಸ್ವಲ್ಪ ಈಗ ಏನಾಗ್ತಿದೆ, ಈಗ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ನಿಮ್ಮನ್ನು ಏನು ಮಾಡ್ತಾಯಿದ್ದಾರೆ, ತುಂಬ ಡೆಪ್ತ್ ಕ್ವಶನ್ಸ್ ಕೇಳ್ತಾರೆ. ಒಂದು PC-ನಲ್ಲಿ ಹೇಳಿಕೆ ವೈಸ್ ಕ್ವಶನ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ರೆಫರೆನ್ಸ್ ಬುಕ್ಗಳು ಸಹ ಸ್ವಲ್ಪ ಓದಬೇಕಾಗುತ್ತೆ. ಬೇಸಿಕ್ಸ್ ಬುಕ್ಕಲ್ಲಿ ಕೆಲವೊಂದು ರಿಪೀಟೆಡ್ ಕ್ವಶನ್ಸು ಬರ್ತಾಯಿದ್ದು ಮೊದಲು. ಈಗ ಅದು ರಿಪೀಟೆಡ್ ಕ್ವಶನ್ಸ್ ಕಮ್ಮಿ ಮಾಡಿ ಅದಕ್ಕೆ ಎಕ್ಸ್ಟೆಂಡೆಡ್ ಕ್ವಶನ್ಸ್ಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಎಕ್ಸಾಮ್ಸ್ಗಳಲ್ಲಿ ಗೊತ್ತಾಯ್ತಾ. ಹಾಗಾಗಿ ರೆಫರೆನ್ಸ್ ಬುಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ರಹೆನ್ಸಿವ್ ಕವರೇಜ್ ಗೊತ್ತಾಯ್ತಾ. ಏನು ರೆಫರೆನ್ಸ್ ಬುಕ್ಕಲ್ಲಿ ಏನಾಗುತ್ತೆ, ಒಂದು ಡೆಪ್ತ್ ನಾಲೆಡ್ಜ್ ಇರುತ್ತೆ ಗೊತ್ತಾಯ್ತಾ. ರೆಫರೆನ್ಸ್ ಬುಕ್ಕನ್ನು ನಾನು ಏನು ಕೆಳಗಡೆ ಲಿಸ್ಟ್ ಕೊಟ್ಟಿರ್ತೀನಿ, ನಾನು ಹೇಳ್ತೀನಿ. ಸಬ್ಜೆಕ್ಟ್ ಲೈಕ್ ಜನರಲ್ ನಾಲೆಡ್ಜು, ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್ ವಿಚ್ ಕ್ರೂಷಿಯಲ್ ಫಾರ್ ದಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಏನು ಕೆಲವೊಂದು ಡೆಪ್ತಾಗಿ ಕೇಳ್ತಾ ಇರ್ತಾರೆ. ಈಗ ಕರೆಂಟ್ ಅಫೇರ್ಸ್ನ ತುಂಬ ಡೆಪ್ತಾಗಿ ಕೇಳ್ತಾ ಇದ್ದಾರೆ, ಮೇಲ್ಮೇಲೆ ಸರ್ಫೇಸ್ ಲೆವೆಲಲ್ಲಿ ಕೇಳ್ತಾ ಇಲ್ಲ PC ಎಕ್ಸಾಮ್ಸಲ್ಲೇ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ,
ಈ ಒಂದು ರೆಫರೆನ್ಸ್ ಬುಕ್ಗಳನ್ನ ರೆಫರೆನ್ಸ್ ಮೆಟೀರಿಯಲ್ನ ನೀವು ಓದಬೇಕಾದ್ರೆ. ನೆಕ್ಸ್ಟ್ ಅಕ್ಯುರೇಟ್ ಆ್ಯಂಡ್ ರಿಲೇಬಲ್ ಕಂಟೆಂಟು ಗೊತ್ತಾಯ್ತಾ. ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಆರ್ ಎನ್ಶೂರ್ ಫ್ಯಾಕ್ಚುಯಲ್ ಅಕ್ಯುರೇಸಿ ಆ್ಯಂಡ್ ಅಲೈನ್ ವಿತ್ ದಿ ಎಕ್ಸಾಮ್ ಸಿಲೆಬಸ್ ಇರುತ್ತೆ. ಮತ್ತು ರೆಡ್ಯೂಸಿಂಗ್ ದ ಕನ್ಫ್ಯೂಷನ್ ಫ್ರಮ್ ಮಲ್ಟಿಪಲ್ ಸೋರ್ಸಸ್ ಗೊತ್ತಾಗ್ತಿದೆ. ನಿಮಗೆ ಕನ್ಫ್ಯೂಷನ್ ತಪ್ಪುತ್ತೆ. ಒಂದು ರೆಫರೆನ್ಸ್ ಬುಕ್ ಒಳ್ಳೆ ರೆಫರೆನ್ಸ್ ಬುಕ್, ಈಗ ಎನ್ವೈರ್ಮೆಂಟ್ಗೆ ಭೈರಪ್ಪ ಅವ್ರದ್ದು, ಎಕನಾಮಿಕ್ಸ್ಗೆ ಗರಣೆ ಅವ್ರದ್ದು, ಈ ಥರ ಒಂದು ರೆಫರೆನ್ಸ್ ಬುಕ್ ಓದೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದು ಫ್ಯಾಕ್ಚುಯಲ್ ಆಗಿರ್ಬೋದು, ಅಕ್ಯುರೇಸಿ ಆಗಿರ್ಬೋದು, ಮತ್ತು ಅಲ್ಲಿ ಸಿಲೆಬಸ್ ಕವರ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ. ಈಗ ನೀವು ಬೇಸಿಕ್ಸ್ ಬುಕ್ಕಲ್ಲಿ ಓದಿರ್ತೀರ, ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಇನ್ನೂ ಆಗಿಲ್ಲ ಅಂದರೆ ಈ ಒಂದು ಫಂಡಮೆಂಟಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಮತ್ತು ಇದು ಏನಾಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಗೊತ್ತಾ. ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್ ಲೈಕ್ ಲಾ, ಹಿಸ್ಟ್ರಿ ಆ್ಯಂಡ್ ಸೈನ್ಸ್ನ ಅರ್ಥ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ಗೊತ್ತಾಗುತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್. ಈಗ ಬೇಸಿಕ್ಸ್ ಬುಕ್ಕಲ್ಲಿ ಓದಿರ್ತಾರೆ ಕೆಲವೊಂದು, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅವನ್ನ ನೀವು ಮತ್ತೆ ಇದರಲ್ಲೇ ಓದೋದ್ರಿಂದ ಏನಾಗುತ್ತೆ, ಮೆನಿ ರೆಫರೆನ್ಸ್ ಬುಕ್ಸ್ ಇನ್ಕ್ಲೂಡ್ ಪ್ರೀವಿಯಸ್ ಪೇಪರ್ಸ್, ಮಾರ್ಕ್ ಟೆಸ್ಟ್ಸ್ ಆ್ಯಂಡ್ MCQ ಹೆಲ್ಪ್ ವಿತ್ ಎಫೆಕ್ಟಿವ್ ರಿವಿಷನ್ ಆ್ಯಂಡ್ ಸೆಲ್ಫ್ ಅಸೆಸ್ಮೆಂಟ್. ಕೆಲವು ರೆಫರೆನ್ಸ್ ಬುಕ್ ಇರ್ತವೆ, ಈ ಹಳೆ ಕ್ವಶನ್ ಪೇಪರ್ಸ್ನ ಮತ್ತು ಮಾರ್ಕ್ ಟೆಸ್ಟ್ಗಳ ಎಕ್ಸಾಮಲ್ಲಿ ಕೇಳಿದ ಕ್ವಶನ್ಸ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಅದಕ್ಕೋಸ್ಕರ ಇದನ್ನು ಓದಿದ್ರೆ ಪ್ರಾಕ್ಟೀಸ್ ಮತ್ತು ರಿವಿಷನ್ಸ್ ಆಗುತ್ತೆ. ನೆಕ್ಸ್ಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಗೊತ್ತಾಗ್ತಿದೆ. ಸ್ಟಡಿಂಗ್ ಫ್ರಮ್ ವೆಲ್ ರಿಸರ್ಚ್ಡ್ ರೆಫರೆನ್ಸ್ ಬುಕ್ ಬಿಲ್ಡ್ಸ್ ದ ಕಾನ್ಫಿಡೆನ್ಸ್ ಬೈ ಪ್ರೊವೈಡಿಂಗ್ ಸ್ಟ್ರಾಂಗ್ ಫಂಡಮೆಂಟಲ್ ಅಂಡ್ ಆಲ್ ಎಕ್ಸಾಮ್ ರಿಲೆವೆಂಟ್ ಟಾಪಿಕ್ಸ್ ಗೊತ್ತಾಗ್ತದೆ. ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಇದು ರೆಫರೆನ್ಸ್ ಬುಕ್ಕಿಗೆ ಆಯಿತು. ನೆಕ್ಸ್ಟು ಇದು ಕರೆಂಟ್ ಅಫೇರ್ಸ್ನ ಓದಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಅಂದರೆ ನ್ಯೂಸ್ ಪೇಪರ್ ರೀಡಿಂಗ್ ಪ್ಲಸ್ ಮ್ಯಾಗ್ಝಿನ್. ಒಂದು ಯಾವುದಾದ್ರೂ ಗುಡ್ ಮ್ಯಾಗ್ಝಿನ್, ಯಾವುದಾದ್ರೂ ಮ್ಯಾಗ್ಝಿನ್ ಓದಿ ನಿಮ್ಮ ಪ್ರಕಾರ. ಮತ್ತು ನ್ಯೂಸ್ ಪೇಪರ್ ವೆರಿ ಇಂಪಾರ್ಟೆಂಟ್. ಎಷ್ಟೋ PC ಹುಡುಗರು ನ್ಯೂಸ್ ಪೇಪರ್ ಓದಲ್ಲ, ನ್ಯೂಸ್ ಪೇಪರ್ ಓದಲೇಬೇಕು. ನ್ಯೂಸ್ ಪೇಪರಲ್ಲಿ ಬರೋ ಇಂಪಾರ್ಟೆಂಟ್ನ ನೋಟ್ಸ್ ಮಾಡ್ಕೊಳ್ಳೇಬೇಕು ಗೊತ್ತಾಗ್ತಿದೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮ್ಮ ರೀಡಿಂಗ್ ನ್ಯೂಸ್ ಪೇಪರ್ ಹೆಲ್ಪ್ ದ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಟು ಸ್ಟೇ ಅಪ್ಡೇಟೆಡ್ ನ್ಯಾಷನಲ್, ಸ್ಟೇಟ್ ನ್ಯೂಸು, ಲೋಕಲ್ ನ್ಯೂಸು, ಮತ್ತು ಇದು ಎಕ್ಸಾಮ್ಸ್ಗೆ ಕೆಲವು ಒಂದು ಕ್ವಶನ್ಸ್ಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಆಗಿರ್ಬೋದು, ಎನ್ವೈರ್ಮೆಂಟ್ ಕ್ವಶನ್ಸ್ ಆಗಿರ್ಬೋದು, ಈ ಕೆಲವೊಂದು ಕರೆಂಟ್ ಅಫೇರ್ಸಿಂದಲೇ ಬರ್ತವೆ. ಅವನ್ನ ಅದಕ್ಕಾಗಿ ನೀವು ನ್ಯೂಸ್ ಪೇಪರ್ ಓದಲೇಬೇಕು. ನೆಕ್ಸ್ಟ್ ಜನರಲ್ ಅವೇರ್ನೆಸ್. ಇವು ಏನು ಮಾಡೋದು, ನಿಮಗೆ ಲೀಗಲ್ ಡೆವಲಪ್ಮೆಂಟ್ಸ್ ಏನೇನಾಗ್ತಿದೆ, ಕ್ರೈಮ್ ರಿಪೋರ್ಟ್ಸ್ ಆಗಿರ್ಬೋದು, ಗೌರ್ಮೆಂಟ್ ಪಾಲಿಸೀಸ್ ಆಗಿದ್ದು, ರಿಲೆವೆಂಟ್ ಪೊಲೀಸಿಂಗಲ್ಲಿ ಏನೇನು ಆಗ್ತಿದೆ. ಯಾಕೆಂದರೆ ಪೊಲೀಸ್ ರಿಲೇಟೆಡ್ ಕ್ವಶನ್ಸ್ಗಳು ಜಾಸ್ತಿ ಕೇಳೋದ್ರಿಂದ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ಅಲ್ಲಿ ಕವರ್ ಆಗುತ್ತೆ. ಇದನ್ನು ಯಾವ ಬುಕ್ಕಲ್ಲೂ ಕೊಟ್ಟಿರಲ್ಲ, ಕೆಲವೊಂದು ಬುಕ್ಸಲ್ಲಿ ಕೊಟ್ಟಿರಲ್ಲ. ಅದಕ್ಕೋಸ್ಕರ ನೀವು ಈ ಒಂದು ಓದಬೇಕಾಗುತ್ತೆ. ಇನ್ನು ಅದರ್ ರಿಸೋರ್ಸಸ್ GK ಬುಕ್, ಯಾವುದಾದ್ರೂ ಒಂದು GK ಬುಕ್ ಅಂದರೆ ಲೈಕ್ ಅತಿ ದೊಡ್ಡದು ಯಾವುದು, ಅತಿ ಉದ್ದದ ನದಿ ಯಾವುದು, ಈ ಥರದ್ದು ಫ್ಯಾಕ್ಟ್ಸ್ ಕ್ವಶನ್ಸು ತಿಳ್ಕೋಸ್ಕರ ಯಾವುದಾದ್ರು ಒಂದು GK ಬುಕ್ ಲೈಕ್ ನೂತನ GK, ಜಾಣಕ್ಯ ಗಣಜ ಅಥವಾ ಪರಮ್, ಯಾವುದಾದ್ರೂ ಒಂದು ತೊಗೊಂಡು ನೀವು ಬೇಕಾದ್ರೆ ಓದ್ಬೋದು. ಯೂಟ್ಯೂಬ್ ವೀಡಿಯೋಸ್ಗಳು ನೀವು ಏನೇನು ಈಗ ಎಕ್ಸಾಂಪಲ್ ಇದಕ್ಕೆ ಯೂಟ್ಯೂಬ್ ವೀಡಿಯೋಸ್ಗಳು ನೋಡ್ಬೋದಾಗ, ಟೆಲಿಗ್ರಾಮು, ಟೆಸ್ಟ್ ಸೀರೀಸು ಯಾವ್ದು ತೊಗೋಬೇಕು ಅನ್ನೋದನ್ನ ನಾನು ಎಕ್ಸಾಂಪಲ್ಸ್ ಈಗ ಹೇಳ್ತಾ ಹೋಗ್ತೀನಿ. ಇದು ಏನಕ್ಕೆ ನಿಮಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಬುಕ್ ಯಾವ್ಯಾವ ಓದಬೇಕು ಮತ್ತು ಬೇಸಿಕ್ ಬುಕ್ ಯಾಕೆ ಓದಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ರೆಫರೆನ್ಸ್ ಬುಕ್ ಯಾಕೆ ಓದಬೇಕು ಅಂತ ಹೇಳಿದ್ದೀನಿ. ಇದು ನನ್ನ ವೈಯಕ್ತಿಕ ಒಂದು ಇದರಿಂದ ಹೇಳಿರೋದು. ಇದನ್ನು ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ನಾನು ಹೇಳ್ತೀನಿ, ಯಾಕೆಂದರೆ ನೀವು ಎಲ್ಲರೂ ಪಾಸ್ ಆಗಬೇಕು. ಈಗಿರೋ ಒಂದು ಕಾಂಪಿಟೇಷನಲ್ಲಿ ನೀವೇನಾದರೂ ಸುಮ್ಮನೆ ಅರ್ಧಂಬರ್ಧ ಒಂದು ಬುಕ್ ಓದ್ಕೊಂಡು ಹೋಗಿ ಪಾಸ್ ಮಾಡ್ತೀನಿ ಅನ್ನೋದು ತುಂಬ ಶುದ್ಧ ಸುಳ್ಳು. ಗೊತ್ತಾಗ್ತಿದೆಯಾ. ಅದಕ್ಕೋಸ್ಕರ ಒಂದು ಒಳ್ಳೆ ರೆಫರೆನ್ಸ್ ಬುಕ್ಕು ಒಂದು ಸತಿ ಓದಿರೋ ಅಟ್ಲೀಸ್ಟ್ ಒಂದು 3-4 ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು. ಮತ್ತು ಆ ಎಕ್ಸಾಮ್ಸ್ ನೀವು ಕ್ಲಿಯರ್ ಮಾಡೋಂಗೆ ಆಗಬೇಕು. ಸುಮ್ಮನೆ ಓದಿದೆ ಮತ್ತು ನೆಕ್ಸ್ಟ್ ಬುಕ್ ಚೇಂಜ್ ಮಾಡಿದೆ ಅನ್ನೋದಕ್ಕೆ ಥರ ಮಾಡ್ಕೋಬೇಡ್ರಿ ಗೊತ್ತಾಗ್ತಿದೆ. ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗಿ. ಬುಕ್ ಲಿಸ್ಟ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಗೊತ್ತಾಯ್ತಾ. ಬುಕ್ ಲಿಸ್ಟ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಫೋರ್ಸ್ ಗೊತ್ತಾಯ್ತಾ. ನೆಕ್ಸ್ಟು ಬೇಸಿಕ್ಸ್ ಬುಕ್ಕು ಹಿಸ್ಟ್ರಿ 6th to 10th ಮತ್ತು ಫಸ್ಟ್ PC ಸೆಕೆಂಡ್ PC ಇಂಡಿಯನ್ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್, ಓದಲೇಬೇಕು. ನೆಕ್ಸ್ಟು ಜಿಯೋಗ್ರಫಿ 6th to 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸು ಕಂಪಲ್ಸರಿ ಓದಲೇಬೇಕು. ಈ ಇಷ್ಟು ಬುಕ್ಸು ನಾನು ಹೇಳೋದು ಕಂಪಲ್ಸರಿ ಗೊತ್ತಾಗ್ತಿದೆಯಾ. ನೆಕ್ಸ್ಟು ಪಾಲಿಟಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸು ಸಾಕಾಗುತ್ತೆ. ನೆಕ್ಸ್ಟ್ ಎಕನಾಮಿಕ್ಸು 8th to 10th ಬುಕ್ಸು ಮತ್ತು 11th to 12th PUC ಬುಕ್ಸು. ಸೈನ್ಸು 6th to 10th ಬುಕ್ಸು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಬೇಡಿ, ರೆಫರೆನ್ಸ್ಗೆ ಇಟ್ಕೊಳ್ಳಿ ಗೊತ್ತಾಯ್ತಾ. ಯಾಕೆಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ತುಂಬ ಲೆಂತಿ ಬುಕ್ಸ್ ಇದೆ ಗೊತ್ತಾಯ್ತಾ, ಅದನ್ನು ಓದಬೇಡಿ. ನೆಕ್ಸ್ಟ್ ತಮಿಳ್ನಾಡು ಕೆಲವು ಸೈನ್ಸ್ ಬುಕ್ಸ್ ಇದೆ, ಇವು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮಾತ್ರ ಓದಿ. ನನ್ನ ಪ್ರಕಾರ 6th to 10th ನೀವು ಸೈನ್ಸ್ ಓದಿದ್ರೆ ಸಾಕು. ನಮ್ಮ DSRT ಈ ಎಲ್ಲ ಬುಕ್ಸು DSRT ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಅರ್ಥ ಆಗ್ತಿದೆಯಾ. ಇವು ನಿಮಗೆ ಏನಾಗುತ್ತೆ ಸೋಷಿಯಾಲಜಿ ನೆಕ್ಸ್ಟ್ 6th to 12th ಮತ್ತು 11th 12th PUC ಬುಕ್ಸು. ಇಷ್ಟು ಬುಕ್ಸ್ನ ನೀವು ಓದಬೇಕಾಗತ್ತೆ, ಅರ್ಥ ಆಗ್ತಿದೆಯಾ. ಸರ್ ಇಷ್ಟೊಂದು ಓದಬೇಕಾ ಅಂತಂದರೆ ನಿಮಗೆ ಕೆಲಸ ಬೇಕು ಅಂತಂದರೆ ಓದಿ. ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ನೀವು ರ್ಯಾಂಕ್ ಬರಬೇಕು ಅಂತಂದರೆ ಓದಿ, ಇಲ್ಲ ಅಂತಂದರೆ ಓದಬೇಡಿ ಗೊತ್ತಾಯ್ತಾ. ಯಾರಾದರೂ ಒಂದು ಬುಕ್ ತೊಗೊಂಡು ಓದ್ಕೊಂಡು ಪಾಸಾಗಿ. ನೋಡಿ ಇವು ಎರಡೂ ಸಹ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲೂ ಅವೈಲೇಬಲ್ ಇದೆ. ಏನು ಈ ಬುಕ್ಸ್ ಹೇಳಿದ್ನಲ್ಲ ಇವು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡೂ ಇದರಲ್ಲಿ ಅವೈಲೇಬಲ್ ಇರೋದ್ರಿಂದ ನೀವೇನು ಮಾಡ್ಬೋದು, ತಗೊಂಡು ಇವನ್ನ ಓದ್ಬೋದು. ನೆಕ್ಸ್ಟು ಈಗ ರೆಫರೆನ್ಸ್ ಬುಕ್ ಇಂಗ್ಲೀಷ್ ಮೀಡಿಯಮ್ಗೆ ಮತ್ತು ಕನ್ನಡ ಮೀಡಿಯಮ್ಗೆ ರೆಫರೆನ್ಸ್ ಬುಕ್ಕು ನೋಡಿ. ಹಿಸ್ಟ್ರಿಗೆ
ಗೊತ್ತಾಯ್ತಾ. ಆರ್ ಮಂಜುನಾಥ್ ತೊಗೊಳ್ಳಿ, ಗೊತ್ತಾಯ್ತಾ. ಪಿ ಸಿ ಅಕಸ್ಮಾತ್ ನಾವು PSIಗೆ ಓದ್ತಿದ್ವಿ ಅಂದರೆ ಸದಾಶಿವ ತೊಗೊಳ್ಳಿ, ಇಲ್ಲ ಬರೀ PCಗೆ ಮಾತ್ರ ಓದ್ತಿದ್ವಿ ಅಂದರೆ ಇದು ಒಂದು ಸಾಕಾಗುತ್ತೆ, ಆರ್ ಮಂಜುನಾಥ್ ಸಾಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ವರೆಗೆ 6th to 12th NCERT ಇಂಗ್ಲೀಷ್ ಮೀಡಿಯಮ್ವರೆಗೆ. ನೀವೇನಾದರೂ ಆರ್ ಮಂಜುನಾಥ್ ಕನ್ನಡ ಮಾತ್ರ ಇದೆ, ಇಂಗ್ಲೀಷ್ ಅವೈಲೇಬಲ್ ಇದೆ, ಹಾಗಾಗಿ ನೀವು ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮರು NCERTನ ಓದ್ಬೋದು. ಕರ್ನಾಟಕ ಹಿಸ್ಟ್ರಿಗೆ ಸ್ಪರ್ಧಾ ಅರಿವು ಕರ್ನಾಟಕ ಹಿಸ್ಟ್ರಿ ಇದೆ, ಇದು ಇಂಗ್ಲೀಷಲ್ಲೂ ಎರಡರಲ್ಲೂ ಅವೈಲೇಬಲ್ ಇದೆ. ಈ ಸ್ಪರ್ಧಾ ಅರಿವು 2 ಲ್ಯಾಂಗ್ವೇಜಲ್ಲಿ, ಗೊತ್ತಾಯ್ತಾ, 2 ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ನೀವು ಬೇಕಾದ್ರೆ ಕರ್ನಾಟಕ ಹಿಸ್ಟ್ರಿಗೆ ತೊಗೊಳ್ಳಿ, ತುಂಬ ಒಳ್ಳೆಯ ಬುಕ್ಕು. ಯಾಕೆಂತಂದರೆ ಅದರಲ್ಲಿ ಎಲ್ಲ ಎಕ್ಸಾಮ್ಸಲ್ಲಿ ನಡೆದಿರೋ ಕ್ವಶನ್ಸ್ಗಳು ಮತ್ತು ಮುಂದೆ ಬರೋ ಎಕ್ಸಾಮ್ಸಿಗೆ ಬರೋ ಕ್ವಶನ್ಸ್ಗಳು ಸಹ ಕವರ್ ಆಗಿದೆ, ತುಂಬ ಚೆನ್ನಾಗಿದೆ, ತೊಗೊಳ್ಳಿ. ಮತ್ತು ಜಿಯೋಗ್ರಫಿಗೆ ರಂಗನಾಥ್ ರೆಫರೆನ್ಸಿಗೆ ಮಾತ್ರ, ಅಂದರೆ ನೀವು ಬೇಸಿಕ್ಸ್ ಬುಕ್ಕಲ್ಲಿ ಓದಿರ್ತಾರೆ, ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂದಾಗ ಈ ರಂಗನಾಥ್ ಬುಕ್ನ ಓದಿ ನೀವೇನು ಮಾಡಬೇಕು, ಅದರಲ್ಲಿರೋ ನೋಟ್ಸ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಮಾತ್ರ ಇವನ್ನ ಯೂಸ್ ಮಾಡಬೇಕು. ಇದನ್ನೇ ಫುಲ್ಲು ಡೀಟೇಲಾಗಿ ಕೂತ್ಕೊಂಡು ಓದೋ ಅವಶ್ಯಕತೆ ಇಲ್ಲ. ರೆಫರೆನ್ಸಿಗೆ ನಾನು ಹೇಳ್ತಿರೋ ರೆಫರೆನ್ಸ್ ಬುಕ್, ಗೊತ್ತಾಯ್ತಾ, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿಗೆ ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ನೀವು ಈ ಬುಕ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಗ್ಲೀಷಲ್ಲಿ ಅವೈಲೇಬಲ್ ಇದೆ ಈ ಒಂದು ಫಿಸಿಕಲ್ ಮತ್ತು ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಎಕನಾಮಿಕ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ, ಕರ್ನಾಟಕ, ಇಷ್ಟು ರೆಫರೆನ್ಸ್ಗೆ ಇಟ್ಕೊಳ್ಳಿ. ಇವನು ತೊಗೊಂಡ್ರೆ ಇವನ್ PSI ಮತ್ತು ಗ್ರೂಪ್ ಸಿ ಎಕ್ಸಾಮ್ಸ್ಗೂ ಸಹ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಿರ್ತೀವಿ ಇವ್ನು ರೆಫರೆನ್ಸು, ಬರೀ PCಗೆ ಓದೋರು ಇವನೇ ರೆಫರೆನ್ಸ್ ಮಾಡಿದ್ರೆ ಸಾಕಾಗುತ್ತೆ. ಒಂದು ಸತಿ ರೆಫರೆನ್ಸ್ ಅಂತ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಈಗ ಕ್ಲೌಡ್ಸ್ ಬಗ್ಗೆ ಓದ್ತಿರ್ತಾರೆ, ಕ್ಲೌಡ್ಸ್ ಬಗ್ಗೆ ನಿಮ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ನು ಈ ಬೇಸಿಕ್ಸ್ ಬುಕ್ಕಲ್ಲೆಲ್ಲ ಇರಲ್ಲ. ಅವಾಗ ನೀವೇನು ಮಾಡ್ಬೋದು, ಈ ರಂಗನಾಥ್ ಬುಕ್ಕಲ್ಲಿ ನೀವೇನು ಬೇಕಾಗುತ್ತೆ ನೋಡಬೇಕಾಗುತ್ತೆ. ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ PS ಗಂಗಾಧರ್ ಚೆನ್ನಾಗಿದೆ, ಸಾಕು. 6th to 12th NCERT ಬುಕ್ ಇಂಗ್ಲೀಷ್ ಮೀಡಿಯಮ್ವರೆಗೆ, ಇದು ಕನ್ನಡ ಮೀಡಿಯಮ್ವರೆಗೆ. ಗೊತ್ತಾಗ್ತಿದೆಯಾ, ಅರ್ಥ ಆಯಿತು ಅಂದ್ಕೊತೀನಿ. ಇದು ಇಷ್ಟು PS ಗಂಗಾಧರ್ ಓದಿದ್ರೆ ಸಾಕತ್ತೆ. KM ಸುರೇಶ್ ಇದೆ, KM ಸುರೇಶ್ ಅವ್ರದ್ದು ಇದೆ, ಅದು ಚೆನ್ನಾಗಿದೆ. ಬೇಕಾದ್ರೆ ನಿಮಗೆ ನೋಡಿ, ನಾವು ಇವೆರಡರಲ್ಲಿ ಯಾವ್ದಾರು ಬೇಕಾದ್ರೆ ನೀವು ತೊಗೊಳ್ಳಿ, ತೊಂದರೆ ಇಲ್ಲ, ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಅವ್ರು ತೊಗೊಳ್ಳಿ, ಇದು ನೀವು 6th to 12th NCERT ತೊಗೊಳ್ಳಿ, ಗೊತ್ತಾಗ್ತಿದೆ. ಎಕನಾಮಿಕ್ಸ್ಗೆ ಏನು ಹೇಳ್ತದೆ, ವರ್ಲ್ಡ್ ಇಂಡಿಯನ್ ಕರ್ನಾಟಕ ಎಲ್ಲೂ ಕವರ್ ಆಗುತ್ತೆ ಅದರಲ್ಲಿ. ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟು, ಇಂಡಿಯನ್ ಎಕನಾಮಿಕ್ ಸರ್ವೆ, ಕರೆಂಟ್ ಅಫೇರ್ಸು, PIB ಯೋಜನಾ, ಇವೆಲ್ಲ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಾ ಇರ್ತವೆ. ಇವನ್ನ ಇಂಪಾರ್ಟೆಂಟ್ನ ನೋಟ್ಸ್ ಮಾಡ್ಕೊಳ್ಳಿ. PC ಎಕ್ಸಾಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಅವನ್ನ ನೋಟ್ಸ್ ಮಾಡ್ಕೊಳ್ಳಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಓನ್ಲಿ ಫಾರ್ ಸಮ್ಮರೀಸ್. ಈಗ ಏನು ಬಜೆಟ್ ಬಂದರೆ ಬಜೆಟಲ್ಲಿ ಯಾವ್ಯಾವ ಸ್ಕೀಮ್ಸ್ನ ಕೇಳಿದ್ದಾರೆ, ಬಜೆಟಲ್ಲಿ ಯಾವ ಅನೌನ್ಸ್ ಮಾಡಿದ್ದಾರೆ, ಹೊಸದಾಗಿ ಏನಾದರೂ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್ಸ್ ತಂದಿದೆಯಾ, ಆ ಸ್ಕೀಮ್ಸ್ಗಳೆಲ್ಲ ನೋಡ್ಕೊಳಕ್ಕೆ ಇವನ್ನ ಯೂಸ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಫುಲ್ ಡೀಟೇಲಾಗಿ ಓದೋ ಅವಶ್ಯಕತೆ ಇರಲ್ಲ, ಗೊತ್ತಾಗ್ತದೆ. ಓನ್ಲಿ ಫಾರ್ ರೆಫರೆನ್ಸ್ ಅಂತ ಹೇಳ್ತೀನಿ. ರೆಫರೆನ್ಸ್ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತೊಗೋಬೇಕು ಅಂತ ಅರ್ಥ. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಗೊತ್ತಾಯ್ತಾ, ನೀವು ಕರ್ನಾಟಕ ಕೈಪಿಡಿ ಓದ್ಬೋದು. ಕರ್ನಾಟಕ ಆರ್ಟ್ ಆ್ಯಂಡ್ ಕಲ್ಚರ್ ಫುಲ್ ಕವರ್ ಆಗುತ್ತೆ. ಮತ್ತು ಕರೆಂಟ್ ಅಫೇರ್ಸ್, ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಓದೋದ್ರಿಂದ ನಿಮ್ಗೆ ಇದರಲ್ಲಿ ಫುಲ್ ಕವರ್ ಆಗೋಗುತ್ತೆ. ನೆಕ್ಸ್ಟ್ ಕರ್ನಾಟಕ ಕೈಪಿಡಿ, ಇದು ಇಂಗ್ಲೀಷಲ್ಲೂ ಅವೈಲೇಬಲ್ ಇದೆ. ಇದು ಕೇರ್ ಇಂಡಿಯಾ ಅಂತ ಇಂಗ್ಲೀಷಲ್ಲಿ ಅವೈಲೇಬಲ್ ಇದೆ. ನೀವು ಯಾವುದಾದ್ರೂ ಓದ್ಕೊಂಡ್ರೆ ಅಲ್ಲಿ ಆರ್ಟ್ ಆ್ಯಂಡ್ ಕಲ್ಚರು ಕವರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟು ಜನರಲ್ ಸೈನ್ಸ್ಗೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಬೇಸಿಕ್ಸ್ ಬುಕ್ಕಲ್ಲಿ 6th to 10th ಓದಿರುತ್ತೆ. ಅದಲ್ಲದೆ ಇನ್ನು ಎಕ್ಸ್ಟ್ರಾ ಬೇಕಾದಾಗ ನೀವು KM ಸುರೇಶ್ ಅವ್ರದ್ದು ಜನರಲ್ ಮತ್ತು ಅಪ್ಲೈಡ್ ಅಂತಂದರೆ ನಿತ್ಯ ಜೀವನ ವಿಜ್ಞಾನ ಅಂತ ಇದೆ, ಅದು ನೀವು ಓದ್ಬೋದು. ಇದು ಓದಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು ಈ ಬುಕ್ನ. ಯಾಕೆಂದರೆ ಇದರಲ್ಲಿ ತುಂಬ ಕ್ವಶನ್ಸು ಕೇಳ್ತಾ ಇರ್ತಾರೆ. ಈಗ ಈ 10th ಬುಕ್ಕು 6th to 10th ಓದಾದ್ಮೇಲೆ ಈ ಬುಕ್ನ ಓದಬೇಕಾಗುತ್ತೆ. ನೆಕ್ಸ್ಟು ಅದಾದ್ಮೇಲೆ ಇಂಗ್ಲೀಷ್ ಅವ್ರಿಗೆ ಏನು ಮಾಡ್ಬೋದು, ನೀವು ಇಂಗ್ಲೀಷ್ನವರು ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ನ ತೊಗೋಬೋದು. ಮತ್ತು ಕರೆಂಟ್ ಅಫೇರ್ಸಲ್ಲಿ ಬರೋ ಟೆಕ್ನಾಲಜಿ ರಿಲೇಟೆಡ್ ಇವನ್ನ ಓದ್ಕೋಬೋದು. ಕರೆಂಟ್ ಅಫೇರ್ಸಲ್ಲಿ ಇದು ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸು ಇದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಅಂದರೆ ಲೈಕ್ ಇಂಗ್ಲೀಷ್ ಮೀಡಿಯಮ್ಗೆ ಯೂಸ್ ಆಗುತ್ತೆ, ಗೊತ್ತಾಯ್ತಾ. ಕನ್ನಡ ಮೀಡಿಯಮ್ರು ಓದ್ಬೋದು, ಈ ಇಂಗ್ಲೀಷ್ ಅರ್ಥ ಆದರೂ ಓದಿಬೇಕಾರೆ. ಎನ್ವೈರ್ಮೆಂಟ್ಗೆ ಭೈರಪ್ಪ ಅವರು ತೊಗೊಳ್ಳಿ, ಇದು PMFIS ಅವ್ರದ್ದು ತೊಗೊಳ್ಳಿ, ಇಂಗ್ಲೀಷ್ ಮೀಡಿಯಮರು, ಇವರು ಕನ್ನಡ ಮೀಡಿಯಮರು. PMIF ದೊಡ್ಡ ಬುಕ್ ಇದೆ, ಬಟ್ ಓನ್ಲಿ ಫಾರ್ ರೆಫರೆನ್ಸ್, ಅಂದರೆ ಏನಾದರೂ ಅಪ್ಡೇಟೆಡ್ ನೋಡ್ಕೊಳೋದಾದರೆ ನೀವು ಬೇಕಾದ್ರೆ ತಗೋಬೋದು. ಇದು ಕನ್ನಡದಲ್ಲಿ ಭೈರಪ್ಪವ್ರ ಬುಕ್ ಇದೆ, ಸಾಕಾಗುತ್ತೆ, ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಮೆಂಟಲ್ ಎಬಿಲಿಟಿಗೆ ನೀವು ಬೇಕಾದರೆ ಯೂಟ್ಯೂಬ್ ಚಾನಲ್ ನೋಡಿ, ಮಹಿಮಾ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲ ಚಾಪ್ಟರ್ಸು ಕವರ್ ಮಾಡಿದ್ದಾರೆ, ಎಲ್ಲ ಎಕ್ಸಾಮ್ಸ್ ಕ್ವಶನ್ಸ್ ಪೇಪರು ಸಾಲ್ವ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಅವ್ರದ್ದು ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ ರೆಫರ್ ಮಾಡೋದು ಫ್ರೀ ಆಗಿದೆ, ಉಚಿತವಾಗಿ ಕೊಡ್ತಿದ್ದಾರೆ. ನೆಕ್ಸ್ಟು ಇವ್ರದ್ದು ಯೂಟ್ಯೂಬ್ ಇಂಗ್ಲೀಷ್ ಮೀಡಿಯಮರು ತುಂಬ ಯೂಟ್ಯೂಬ್ ಚಾನಲ್ಸ್ ಅವೈಲೇಬಲ್ ಇದೆ. ಬೇಕಾದ್ರೆ ನೀವು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ತೊಂದರೆ ಚಂದನ್ ಲಾಜಿಕ್ಸ್ ಅಂತ ಅಂದ್ಬಿಟ್ಟು ತೆಲುಗುನಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದು. ಮತ್ತು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಲೇಬೇಕು. ನೀವು ಇಂಗ್ಲೀಷ್ ಮೀಡಿಯಮ್ ಡೆಕ್ಕನ್ ಎರಡು ಓದ್ಕೊಳ್ಳಿ. ಮತ್ತು ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಯಾವುದಾದ್ರೂ ನೀವು ಮ್ಯಾಗ್ಝಿನ್ನ ರೆಫರ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಸ್ಪರ್ಧಾ ಅರಿವು
ಕೇರ್ ಇಂಡಿಯಾ ಅಂತ ಬರುತ್ತೆ, ಇಂಗ್ಲೀಷ್ ಮೀಡಿಯಮ್ ಕೇರ್ ಇಂಡಿಯಾ ಬರುತ್ತೆ. ಬಟ್ ಸ್ಪರ್ಧಾ ವಿಜೇತ ಇಂಗ್ಲೀಷ್ ಮೀಡಿಯಮಲ್ಲಿ ಬರಲ್ಲ, ಹಂಗಾಗಿ ನೀವು ಕೇರ್ ಇಂಡಿಯಾ ಬೇಕಾದ್ರೆ ಓದ್ಬೋದು, ಗೊತ್ತಾಯ್ತಾ. ಇನ್ನು ಬಡ್ಜೆಟು, ಎಕನಾಮಿಕ್ ಸರ್ವೆ ನಾನು ಹೇಳಿದ್ದೀನಿ ಅವಾಗಲೇ, ಗೌರ್ಮೆಂಟ್ ಸ್ಕೀಮ್ಸು ಇದರೆಲ್ಲ ಕವರ್ ಆಗಿರ್ತವೆ. ಆಲ್ಮೋಸ್ಟ್ ಆಲ್ ಈ ಸ್ಪರ್ಧಾ ವಿಜೇತ, ಸ್ಪರ್ಧಾ ರಿವ್ಯೂನಲ್ಲಿ ಕವರ್ ಆಗಿರ್ತವೆ. ನಿಮ್ಗೆ ಯಾವ ಮ್ಯಾಗ್ಝಿನ್ ಚೆನ್ನಾಗಿ ಅನಿಸುತ್ತೆ, ನಿಮಗೆ ಯೂಸ್ಫುಲ್ ಅನಿಸುತ್ತೆ, ಎಕ್ಸಾಮ್ಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಓದಿ, ಗೊತ್ತಾಗ್ತಿದೆ. ನಾನು ಹೇಳಿದೆ ಅಂತ ಓದಬೇಡಿ, ನಿಮ್ಗೆ ಯಾವುದು ಯೂಸ್ಫುಲ್ ಅನಿಸುತ್ತೆ ಓದಿ. ಬಟ್ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ರಿವ್ಯೂ ಎರಡೂ ಚೆನ್ನಾಗಿದೆ, ನೀವು ಬೇಕಾದ್ರೆ ಯಾವುದಾದ್ರೂ ತಗೊಂಡು ನೋಡಿ ಓದಿ, ಗೊತ್ತಾಗ್ತಿದೆಯಾ. ನೆಕ್ಸ್ಟು ಕಂಪ್ಯೂಟರ್, ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಗುರುರಾಜ್ ಬುಲ್ಬುಲೆದು ಕಂಪ್ಯೂಟರ್ ಬೇಸಿಕ್ಸ್ ಬುಕ್ ಓದಿ ಸಾಕು, ಚೆನ್ನಾಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಹರಿಯಂತವ್ರದ್ದು ಇಂಗ್ಲೀಷ್ ಮೀಡಿಯಮ್ ಬುಕ್ ಇದೆ, ನೀವು ಬೇಕಾದ್ರೆ ತಗೊಂಡು ಓದ್ಬೋದು. ಇದರಲ್ಲಿ ಒಂದು 2-3 ಕ್ವಶನ್ಸ್ ಬರುತ್ತೆ. ಮೇನ್ ಇಂಪಾರ್ಟೆಂಟು ಹಳೆ ವರ್ಷದ ಕ್ವಶನ್ ಪೇಪರು ಮತ್ತು ಇನ್ನು ಇವನ್ನ ಓದ್ಕೊಂಡ್ರೆ ನೀವು ಸಾಕಾಗುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಎಥಿಕ್ಸು, ಇವು ಹಳೆ ವರ್ಷದ ಕ್ವಶನ್ ಪೇಪರ್ ನೀವೇನು KS PSC ಇಲ್ಲಿ ಎಥಿಕ್ಸ್ ಕ್ವಶನ್ಸ್ನ ಕವರ್ ಮಾಡಿಕೊಂಡ್ರೆ ಇದು ಸಾಕಾಗುತ್ತೆ. ಇದು ಎಥಿಕ್ಸ್ ರಿಲೇಟೆಡ್. ಇನ್ನು ವೆರಿ ಇಂಪಾರ್ಟೆಂಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ನೀನು ಹೇಳಿದ್ದೀನಿ ಆಲ್ರೆಡಿ, ನಿಮ್ಗೆ ಅಟ್ಲೀಸ್ಟ್ 10-15 ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರಬೇಕು. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಎಲ್ಲಾದರೂ ತೊಗೊಳ್ಳಿ, ಆ ಥರ ಯಾವುದಾದ್ರೂ ಬುಕ್ ಸಿಕ್ಕಿದ್ರೆ ಬುಕ್ ತೊಗೊಳ್ಳಿ, ಅಥವಾ ಬುಕ್ ಇಲ್ಲ ಅಂತಂದರೆ ನಿಮ್ಮ ಏನು ಈ ವೆಬ್ಸೈಟ್ಗಳಲ್ಲಿ ವೆಬ್ಸೈಟು ಅಥವಾ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಗೊತ್ತಾಗ್ತಿದೆ. ಹಳೆ ವರ್ಷದ ಕ್ವಶನ್ ಪೇಪರು ಅವನ್ನ ವೆರಿ ಇಂಪಾರ್ಟೆಂಟು, ಇವನ್ನ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಇಷ್ಟು ನಿಮ್ಮ ಒಂದು PC ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಗೆ ಬೇಕಾದ್ರೆ. ಸಾರ್ ಇಷ್ಟೆಲ್ಲ ಓದಬೇಕಾ, ಗೊತ್ತಾಯ್ತಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಷ್ಟೆಲ್ಲ ಓದಬೇಕಾ ಅಂತಂದರೆ ಖಂಡಿತ ಓದಬೇಕು. ಯಾಕೆಂದರೆ ನಿಮಗೆ ನೀವು ಓದಲಿಲ್ಲ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಲ್ಲ ಅಂತಂದರೆ, ಇಷ್ಟೆಲ್ಲ ಬುಕ್ಸ್ ಓದಲಿಲ್ಲ ಅಂದರೆ ನೀವು ಖಂಡಿತ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇದು ನನ್ನ ಒಂದು ರೆಫರೆನ್ಸ್ ಬುಕ್ಗಳು, ಗೊತ್ತಾಯ್ತಾ. ಇದು ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ, ಯಾರಿಗೆ ಇಷ್ಟ ಆಗದಲ್ಲೇ ಇರ್ಬೋದು. ಬಟ್ ಅದು ನನ್ನ ಉದ್ದೇಶ ನೀವೆಲ್ಲ ರ್ಯಾಂಕ್ ಬರಬೇಕು, ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದು ನನ್ನ ವೈಯಕ್ತಿಕ ಬುಕ್ ಲಿಸ್ಟು. ಇಲ್ಲಿ ಯಾರೂ ಇಲ್ಲಿ ಹೇಳಿರೋ ಬುಕ್ಸ್ಗಳು ಯಾರೂ ನನಗೆ ಸಂಬಂಧ ಇಲ್ದರು, ಗೊತ್ತಾಗ್ತಿದೆಯಾ. ರಂಗನಾಥ್ ಇರ್ಬೋದು, ಭೈರಪ್ಪ ಇರ್ಬೋದು, KM ಸುರೇಶ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಇವ್ರು ಯಾರೂ ನನಗೆ ಪರಿಚಯ ನೋಡಿರ್ಬೋದು, ಪರಿಚಯ ಇರ್ಬೋದು. ಬಟ್ ಆದರೆ ಅವ್ರು ಯಾರೂ ಅವ್ರು ನನಗೆ ಹೇಳು ಅಂತಲೇ ಹೇಳಿಲ್ಲ, ನಾನು ಅದಕ್ಕೆ ಅದನ್ನು ಹೇಳ್ತಾರೆ. ಬಟ್ ನಾನು ನಿಮ್ಗೆ ಹೇಳ್ತಿರೋ ಉದ್ದೇಶ ನೀವು ಸಕ್ಸಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ಇನ್ನೊಂದು ಏನಂತಂದರೆ, ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 5ನೇದು ಬೇಕಾದ್ರೆ ನೀವು PYQ ಅಂತ ಬೇಕಾದ್ರೆ ಹಾಕ್ಕೊಳ್ಳಿ, ಗೊತ್ತಾಯ್ತಾ. PYQನೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ಒಂದು ಎಲ್ಲ ಏನು ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅಂದ್ಕೊತೀನಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನೂ PC ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಅದು ಫಿಸಿಕಲ್ ಬಗ್ಗೆ ಮತ್ತು ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.